ನನ್ನ ಮೇಲೆ ಹೋಗಿ ಸುತ್ತ ಚಾಡಿ ಹೇಳ್ತಾರೆ ರುಸು ಹೋಗಿ ಹಂಗದ ಕರ್ನಾಟಕದ ಹಿಂಗೆ ಮಾತಾಡ್ತಾನೆ ಹೌದಪ್ಪ ನಾ ಮಾತಾಡತ್ತೀನಿ ನಾ ಹಿಂಗ ಇರ್ತೀನಿ ಏನ್ ಮಾಡ್ತೀನಿ ನಾ ಹಿಂಗ ಇರವ ಏನ್ ಮಾಡ್ತೀನಿ ಮಾಡ ಸಾಕಷ್ಟು ನೋಡೋಣ ನಾವು ಇಡೀ ರಾಜ್ಯ ತುಂಬಾ ಕಾಲು ಕಟ್ಕೊಂಡು ಅಡ್ಡಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕೂಡ ಪಾಲ್ದಾರ ರಾಜ್ಯ ಸುಮ್ಮನೆ ಯಾವುದೇ ಭಯ ಭೀತಿ ಇರಲಾರ್ದು ಇದು ಸುಳ್ಳ ಏನು ಪಕ್ಷಕ್ಕೆ ಸಂಘಟನೆ ಇಲ್ಲ ಕೊಡುಗೆ ಇಲ್ಲ ನಮ್ಮದು ಏನು ಇವರೋ ತಂದು ಇವರೋ ಹೊಂದ್ಬಿಟ್ರು ರಚನೆ ಮಾತಾಡ್ತಾರಲ್ಲ ಏನು ನೀವೊಬ್ಬರ ಬಂದ್ರೆ ನೀವು ಯಾರ್ಯಾರು ಎಲ್ಲೆಲ್ಲಿ ಇದ್ರು ನಿಮ್ಗೆ ನೋಡ್ಕೊಂಡು ಏನಿತ್ತು ಮಾತಾಡ್ಕೊಬಾರ್ದು ಭಾಳ ಅದಕ್ಕೆ ಬಂಧುಗಳೇ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವು ಏನ್ ನಿರ್ಧಾರ ಮಾಡ್ತೀರಿ ಅದೇ ನಮ್ಮ ನಿರ್ಧಾರ, ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ. ನಾನು ಅಲ್ಲಿ ಕೂಡ ಹೇಳಿದ್ದೆ, ನನ್ನ ನಡೆಗೆ ಜನರ ಕಡೆಗೆ, ಜನರ ಕಡೆಗೆ. ಇವತ್ತು ನೀವೇನ್ ನಿರ್ಧಾರ ಮಾಡ್ತೀರಿ ಆ ನಿರ್ಧಾರಕ್ಕೆ ನಾನು ತಯಾರಿದ್ದೆ. ಅದು ಬೇಕಾದ ಮುಂದಿನ ಹುಟ್ಟಿಸ್ತಾವ ಇವ್ರು ಯಾರು ಹುಟ್ಟಿಸೋರಲ್ಲ, ನಮ್ಮ ಅಪ್ಪ ಹುಟ್ಟಿಸೋರ, ಇವ್ರು ಯಾರು ಹುಟ್ಟಿಸಿಲ್ಲ, ಇವ್ರೇನು ಕೊಟ್ಟಿಲ್ಲ. ಹುಟ್ಟಿಸೋರಿದ್ದಾಗ ನೀವೆಲ್ಲ ನನ್ನ ದೇವರಿದ್ದಾಗ ಯಾರಿಗೆ ಯಾಕೆ ಅನ್ಸುತ್ತೀ ಅನ್ಸೋತ ಅವಶ್ಯಕತೆ ಇದೆ. ಯಾಕೆ ನಮ್ಮ ಜಿಲ್ಲಾದಾಗ ಯಾರು ಇದ್ದಿದ್ದಿಲ್ಲ, ಹೆಣ್ಮಕ್ಳು ಇದ್ದಿದ್ದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಕೂಡ ಅಸಮಾಧಾನಗೊಳ್ಬಾರ್ದು. ನಮ್ಗೆ ಶಕ್ತಿ ಐತಿ, ದೇವ್ರ ಶಕ್ತಿ ಕೊಟ್ಟ, ನಿಮ್ಮ ಬಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ. ಅಲ್ಲಿವರೆಗೂ ನಮ್ಮನ್ನು ಯಾರು ಏನು ಮಾಡ್ಬೋದು. 100 ಜನ ಇದ್ರೆ ಕಾಯೋ ಒಬ್ಬನ ಅಂತ ಸತ್ಕ ಮಾಲಿಕ್ ಯಾರು ಹಂಚೋದ ಅವಶ್ಯಕತೆ ಇಲ್ಲ. ನೀವೇನು ನಿರ್ಧಾರ ತೆಗೆದುಕೊಳ್ತೀರ ಆ ನಿರ್ಧಾರ ನಾವು ನಡೀತೀವಿ. 2 ದಿವಸ ನಾವು ಕಾಯ್ತೀವಿ. ನಾವು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಪ್ರತಿಯೊಂದು ತಾಲೂಕು ಮತಕ್ಷೇತ್ರದ ಎಲ್ಲ ಜನತೆಯನ್ನು ಸಂಪರ್ಕ ಮಾಡ್ತೀವಿ. ನಮ್ಮ ತಂದೆಯವರ ಕಾಲದಿಂದ ಪಕ್ಷದ ದುರ್ವರಿದ್ದಾರೆ, ಹಿರಿಯರಿದ್ದಾರೆ, ಪಕ್ಷದ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವರೆಲ್ಲರ ಸಲಹೆಗಳನ್ನು ತಗೊಂಡು ನಾನು 2 ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಐತಿ, ನಾವು ಅವ್ರ ಮೇಲೆ ಬಹಳಷ್ಟು ವಿಶ್ವಾಸ ಐತಿ. ಯಾವುದೋ ಒತ್ತಡಕ್ಕೆ ದಯವಿಟ್ಟು ಬರೆಯಕ್ಕೆ ಹೋಗಬಾರ್ದು. ನಿಜ ಸಂಗತಿ, ನಿಜ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾರೇನು ಹುಟ್ಟುತ್ತಿ ಎಲ್ಲ ಹಿಡ್ಕೊಂಡು ಬಂದಿಲ್ಲ. ನೀವೆಲ್ಲರ ಆಶೀರ್ವಾದ ಇದ್ರೆ ಬಾಗಲಕೋಟೆ ಇವತ್ತು ಲೋಕಸಭಾ ಕಾಂಗ್ರೆಸ್ ಪಕ್ಷಕ್ಕೆ ತೆಕ್ಕೆಗೆ ಇರುತ್ತೆ ಅನ್ನೋದು ಕೂಡ